ಪ್ರಧಾನಿ ಮೋದಿ ಅವರನ್ನ ವಿಶ್ವಗುರು ಅಂತಾರೆ. ಮೋದಿ ವಿಶ್ವಗುರು ಆಗಿದ್ರೆ ಪ್ರಚಾರ ಯಾಕೆ ಮಾಡಬೇಕಿತ್ತು ಅಂತ ವಿಜಯಪುರದಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಜೊತೆ ಯಾಕೆ ಮೈತ್ರಿ ಮಾಡಿಕೊಂಡ್ರು? ಸೋಲುವ ಭೀತಿ ಇದೆ, ಅದಕ್ಕೆ ಮೈತ್ರಿ ಆಗಿದ್ದಾರೆ. ಮೋದಿ ವಿರುದ್ಧ ಈ ರೀತಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಎಲ್ಲ ಬಿಜೆಪಿ ಮುಖಂಡರು ವಿಶ್ವಗುರು ಅಂತ ನೀವು ಹೇಳ್ತೀರಿ, ಭಾಳ ಪವರ್ಫುಲ್ ಅಂತ ಹೇಳ್ತೀರಿ. ಪವರ್ಫುಲ್ ಹೇಳಿ ಎಲ್ಲ ಕೆಲಸ ಮಾಡಿ ಬಡತನ ನಿರ್ಮೂಲನೆ ಆಗ್ಬಿಟ್ಟಿದ್ದಾರೆ. ಇಷ್ಟ್ಯಾಕೆ ಮೋದಿ ಸಾಹೇಬ್ರು ತಿರುಗಾಡಬೇಕು? ಒಂದೇ ಸಲ ಮೇರೆ ಪ್ಯಾರ ದೇಶವಾಸಿಯೋ ಮೇರ ಬಹನೋರ್ ಭಯೋ ಮುಜೆ ವೋಟ್ ದೋದು ಅಂತೇಳಿ ಮಕ್ಕಂಬಿಟ್ರೆ ಆಗ್ತಿತ್ತು. ಇಷ್ಟ್ಯಾಕೆ ಕಷ್ಟ ಬೀಳ್ಬೇಕು ಅವರು? ಇಷ್ಟ್ಯಾಕೆ ಸಣ್ಣ ಸಣ್ಣ ಪಾರ್ಟಿ ಜೊತೆ ಅಲಯನ್ಸ್ ಮಾಡ್ಕೋಬೇಕು? JDS ಜೊತೆ ಯಾಕೆ ಅಲಯನ್ಸ್ ಮಾಡ್ಕೋಬೇಕು? ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾಕೆ ವಾಪಸ್ ತಗೋಬೇಕು? ದೇರ್ ಈಸ್ ಅ ರೀಸನ್ ಟು ಇಟ್ ಅಲ್ಲ. ಸೋಲ್ತಾರನ್ನ ಭಯ ಇದೆ. ಆಮೇಲೆ EVM ಸೆಟ್ ಮಾಡ್ಬೇಕು. ಈಗ ಅವರೆಲ್ಲ ಇರ್ತಕ್ಕಂಥದ್ದು EVM ಸೆಟ್ ಮಾಡ್ಲಾರಂಗೆ ಗೆಲ್ಲಕ್ಕಾಗೋದಿಲ್ಲ. ಇಟ್ಸ್ ನಾಟ್ ಎನ್ ಅಲಿಗೇಷನ್, ಆಲ್ರೆಡಿ ದರ್ ಪ್ರೂಫ್. ಐ ಆಮ್ ನಾಟ್ ಗಿವಿಂಗ್ ಎನಿ ಅಲಿಗೇಷನ್ಸ್. ಐ ನೆವರ್ ಮೇಕ್ ಅಲಿಗೇಷನ್ಸ್ ವಿತೌಟ್ ಎನಿ ಅನ್ಬಯಾಸ್ಡ್ ಆಗಿ ಅಲಿಗೇಷನ್ಸ್ ಮಾಡಲ್ಲ. ಈಗ ಮೊನ್ನೆ ತಾನೇ ಪ್ರಶಾಂತ್ ಭೂಷಣ್ ಅವರು ಈ ಸಬ್ಮಿಟಿಂಗ್ ಪ್ರೂಫ್ಸ್ ಮೊನ್ನೆ ಅದು ಮೇಯರ್ ಎಲೆಕ್ಷನ್ ನೋಡಿದ್ರಲ್ಲ, ಹೆಂಗೆ ಮಾಡಿದ್ದಾರೆ, ಈಗ ಮಾಡಿದ್ರೆ ನೋಡಿದ್ರಲ್ಲ, ಪವರ್ಫುಲ್ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.